Hello future engineers, welcome back to Royal Easy Mech channel. I am Ananya Chandrasekhar. Now I would like to explain the fourth module of turbo machine, that is hydraulic turbines. In this session, I would like to explain the concepts of introduction and classification of hydraulic turbines. What is hydraulic turbine? Hydraulic turbine is a nothing but these are the machines which convert water energy into ಮೆಕ್ಯಾನಿಕಲ್ ಎನರ್ಜಿ. ಹೈಡ್ರಾಲಿಕ್ ಟರ್ಬೈನ್ ಇದ್ದಿದ್ದು ಏನು ಮಾಡುತ್ತಂತಂದರೆ ಇದು ವಾಟರ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಕ್ಕಂತಹ ಮಷಿನ್ ಆಗಿರುತ್ತೆ. ಇದನ್ನು ನಾವು ಹೈಡ್ರಾಲಿಕ್ ಟರ್ಬೈನ್ಸ್ ಅಂತೇಳಿ ಕರಿತೀವಿ. ಆಸ್ ದ ನೇಮ್ ಇಂಡಿಕೇಟ್, ಹೈಡ್ರಾಲಿಕ್ ಮೀನ್ಸ್ ವಾಟರ್. In simple way, water energy we have to convert mechanical energy. The water energy may be either in the form of potential energy as we find in dams, reservoirs, or in the form of kinetic energy in flowing water. ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಏನು? ಎತ್ತರದ ಪ್ರದೇಶದಲ್ಲಿ ನೀರನ್ನು ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅದು ಯಾವ್ದ್ಯಾವ್ದಿರುತ್ತೆ? ಡ್ಯಾಮ್ಸ್ ಆಗಿರ್ಬೋದು, ರಿಸರ್ವೇಯರ್ಸ್ ಆಗಿರ್ಬೋದು, ಆರ್ ಇನ್ ದ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ. ವಾಟರ್ ಎನರ್ಜಿ ಮೇ ಬಿ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು ಅಥವಾ ಕೈನೆಟಿಕ್ ಎನರ್ಜಿ ಆಗಿರ್ಬೋದು. ಕೈನೆಟಿಕ್ ಎನರ್ಜಿ ಅಂತಂದ್ರೆ ಏನು? ಫ್ಲೋವಿಂಗ್ ವಾಟರ್. ಅದಕ್ಕೆ ಯಾವುದೇ ಅಡೆತಡೆಗಳಿರೋದಿಲ್ಲ, ಅದು ಫ್ಲೋ ಹಾಕೊಂಡು ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸ್ಟೋರ್ ಮಾಡಿಟ್ಟಿರ್ತಕ್ಕಂಥ ವಾಟರ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. Hydraulic turbines are the machines which convert water energy. ವಾಟರ್ ಎನರ್ಜಿ ಅಂತಂದರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅಥವಾ ಕೈನೆಟಿಕ್ ಎನರ್ಜಿ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಮೆಕ್ಯಾನಿಕಲ್ ಎನರ್ಜಿಯಾಗಿ, ಅಂದರೆ ನಾವು ಇದನ್ನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಹೈಡ್ರಾಲಿಕ್ ಟರ್ಬೈನ್ಸ್ ಅಂತ ಕರಿತೀವಿ. Now classification of hydraulic turbines. First, the action of water on the blades based on the direction of fluid flow through the turbine. Third one, the specific speed of the machine. In these three types, we have to classify the hydraulic turbines. First one, action of the water on the blades. Action of water on blades we have to classify into two types, impulse turbine and reaction turbine. What are the impulse turbine? An impulse turbine is the pressure of water remains constant while flowing over the runner. The pressure is equal to the atmospheric pressure. ಪ್ರೆಷರ್ ಇದ್ದಿದ್ದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ ಇಂಪಲ್ಸ್ ಟರ್ಬೈನ್ಸ್ನಲ್ಲಿ. ಸೊ ಆಲ್ ದಿ ಅವೈಲೇಬಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಬಿಫೋರ್ ಇಟ್ ರೀಚಸ್ ದಿ ರನ್ನರ್. ಅವೈಲೇಬಲ್ ಇರ್ತಕ್ಕಂತಹ ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಡ್ಯಾಮಲ್ಲಿ, ರಿಸರ್ವೈರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಎನರ್ಜಿ ಇದ್ದಿದ್ದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಅಂತಂದರೆ ಏನು? ಫ್ಲೋವಿಂಗ್ ಫ್ಲೂಯಿಡ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ಹೈ ಸ್ಪೀಡ್ ಆಫ್ ಜೆಟ್ ಬಿಫೋರ್ ಇಟ್ ರೀಚಸ್ ದಿ ರನ್ನರ್. ಇವಾಗ ರನ್ನರ್ ಇರುತ್ತಲ್ಲ ಟರ್ಬೈನಲ್ಲಿ, ಆ ರನ್ನರ್ಗೆ ಅದು ಟಚ್ ಆಗೋಕ್ಕೂ ಮುಂಚೆ ಹೈ ಸ್ಪೀಡಲ್ಲಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ವಿತ್ ಹೈ ಸ್ಪೀಡ್ ಆಫ್ ಜೆಟ್ಟಲ್ಲಿ ಹೋಗಿ ರೀಚಸ್ ಆಗುತ್ತೆ. ಸೊ ಇದನ್ನು ನಾವು ಇಂಪಲ್ಸ್ ಟರ್ಬೈನ್ ಅಂತ ಕರಿತೀವಿ. ಇನ್ ಇಂಪಲ್ಸ್ ಟರ್ಬೈನ್ ಯೂಸ್ ಓನ್ಲಿ ಕೈನೆಟಿಕ್ ಎನರ್ಜಿ ಟು ರೊಟೇಟ್ ದಿ ರನ್ನರ್. ಇವಾಗ ರನ್ನರ್ ಏನಾದರೂ ರೊಟೇಟ್ ಆಗಬೇಕು ಅಂತಂದರೆ ಅದಕ್ಕೆ ಮೇನಾಗಿ ಅದು ಕೈನೆಟಿಕ್ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಇಂಪಲ್ಸ್ ಟರ್ಬೈನ್ ಅಂತೇಳಿ ಕರಿತೀವಿ. Second one is reaction turbine. In an reaction turbine, the turbine casing is completely filled with water. Casing ಅಲ್ಲಿ ವಾಟರ್ ಅನ್ನೋದು ಫಿಲ್ ಆಗಿರುತ್ತೆ. ಹಾಗೆ ದ ವಾಟರ್ pressure changes and reduce as it flows through the runner blades. Then water entering the runner contains both pressure energy and kinetic energy. In this impulse turbine use only kinetic energy, but reaction turbine having both pressure energy and potential energy and also kinetic energy. Some energy is converted inside the turbine casing and fixed blades. These are the two types of reaction turbine. And in this reaction turbine, it's having both potential energy and kinetic energy to producing the power. Then the second type is based on the direction of flow of fluid through a runner.
ಫ್ಲೂಯಿಡ್ ಫ್ಲೋ ಮೇಲೆ ನಾವು ಇದನ್ನು ಕ್ಲಾಸಿಫೈ ಮಾಡ್ತೀವಿ. ಟ್ಯಾಂಜೆನ್ಷಿಯಲ್ ಫ್ಲೋ, ರೇಡಿಯಲ್ ಫ್ಲೋ, axial flow and mixed flow. In fluid through based on the fluid flow, we have to classify into 4 types. First one is tangential flow machines. In tangential flow turbines, the water flows along the tangent to the path of the rotation of the runner. Example, Pelton wheel. ಇವಾಗ ಇದು ಸರ್ಕಲ್ ಇದೆ ಅಂತಂದರೆ ಇದಕ್ಕೆ ನಾವು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ವಾಟರ್ ಫ್ಲೋ ಅಥವಾ ಫ್ಲೂಯಿಡ್ ಫ್ಲೋ ಆಯಿತು ಅಂತಂದರೆ ಅದನ್ನು ನಾವು ಟ್ಯಾಂಜೆನ್ಷಿಯಲ್ ಫ್ಲೋ ಅಂತೇಳಿ ಕರಿತೀವಿ. ಇವಾಗ ಇದು ಬ್ಲೇಡ್ಸ್ ಇದೆ ಅಥವಾ ಇದು ರನ್ನರ್ ಇದೆ. ಇಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಫ್ಲೂಯಿಡ್ ಫ್ಲೋ ಆಯ್ತಂದರೆ ಅಟ್ ಅ ಪಾಯಿಂಟಲ್ಲಿ ಫ್ಲೂಯಿಡ್ ಫ್ಲೋ ಆಯ್ತಂದ್ರೆ ಅದನ್ನು ನಾವು ಟ್ಯಾಂಜೆನ್ಷಿಯಲ್ ಫ್ಲೋ ಮಷಿನ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಪೆಲ್ಟಾನ್ ವೀಲ್. ದೆನ್ ರೇಡಿಯಲ್ ಫ್ಲೋ machines. Water flow is perpendicular to the axis of rotation. ಇವಾಗ ಇದು ಆಕ್ಸಿಸ್ ಇದೆ ಅಂತಂದರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫ್ಲೂಯಿಡ್ ಫ್ಲೋ ಆಯಿತು ಅಂತಂದರೆ ಅದನ್ನು ನಾವು ರೇಡಿಯಲ್ ಫ್ಲೋ ಮಷಿನ್ ಅಂತೇಳಿ ಕರಿತೀವಿ. ಇಟ್ ಮೇ ಬಿ ಇನ್ವರ್ಡ್ ಫ್ಲೋ ಆರ್ ಔಟ್ವರ್ಡ್ ಫ್ಲೋ. ಎಕ್ಸಾಂಪಲ್ ಫ್ರಾನ್ಸಿಸ್ ಟರ್ಬೈನ್. ದೆನ್ ಆಕ್ಸಿಯಲ್ ಫ್ಲೋ ಟರ್ಬೈನ್. Water flows along the direction of parallel to the axis of rotation. ಇವಾಗ ಇದು ಆಕ್ಸಿಸ್ ಇದೆ ಅಂತಂದರೆ ಇದಕ್ಕೆ ಪ್ಯಾರಲಲ್ ಆಗಿ ವಾಟರ್ ಫ್ಲೋ ಆಗ್ತಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆಕ್ಸಿಯಲ್ ಫ್ಲೋ ಟರ್ಬೈನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೆಪ್ಲಾನ್ ಟರ್ಬೈನ್ ಆ್ಯಂಡ್ ಪ್ರೊಪೆಲ್ಲರ್ ಟರ್ಬೈನ್. Then the fourth type is a mixed or diagonal flow. The flow of fluid may enter at the outer periphery, passes over the runner inwardly and leaves axially or parallel to the axis of rotation and vice versa, is called as a mixed or diagonal flow. ಸೊ ಇವಾಗ ಇದು ಆಕ್ಸಿಸ್ ಇದೆ ಅಂತಂದರೆ ಫ್ಲೂಯಿಡ್ ಫ್ಲೋ ರೇಡಿಯಲ್ ಆಗಿ ಎಂಟರ್ ಆಗುತ್ತೆ, ಆಕ್ಸಿಯಲ್ಲಿ ಲೂಸ್ ಆಗುತ್ತೆ. ಎಂಟರ್ ಎಕ್ಸಿಟ್ ಈಸ್ ಕಾಲ್ಡ್ ಆಸ್ ಅ ಮಿಕ್ಸ್ಡ್ ಫ್ಲೋ. ಮಿಕ್ಸ್ಡ್ ಫ್ಲೋ ಅಂತಂದರೆ ಏನು, ಬೋತ್ ಆಕ್ಸಿಯಲ್ ಆಗು ಆಗ್ತಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗು ಆಗ್ತಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಮಿಕ್ಸ್ಡ್ ಫ್ಲೋ ಟರ್ಬೈನ್ ಅಂತೇಳಿ ಕರಿತೀವಿ. ಫ್ಲೂಯಿಡ್ ಎಂಟರ್ಸ್ ರೇಡಿಯಲಿ, ಲೀವ್ಸ್ ಆಕ್ಸಿಯಲಿ, ಈಸ್ ಕಾಲ್ಡ್ ಆಸ್ ಅ ಮಿಕ್ಸ್ಡ್ ಫ್ಲೋ ಟರ್ಬೈನ್ಸ್. ಎಕ್ಸಾಂಪಲ್ ಮಾಡರ್ನ್ ಫ್ರಾನ್ಸಿಸ್ ಟರ್ಬೈನ್. ಇನ್ನು ಮಾಡರ್ನ್ ಫ್ರಾನ್ಸಿಸ್ ಟರ್ಬೈನ್ ಆಲ್ವೇಸ್ ಯೂಸ್ ಮಿಕ್ಸ್ಡ್ ಫ್ಲೋ. ಇಟ್ ಈಸ್ ಅ ಮಿಕ್ಸ್ಡ್ ಫ್ಲೋ ಟರ್ಬೈನ್. ದೆನ್ ಬೇಸ್ಡ್ ಆನ್ ದ ಸ್ಪೆಸಿಫಿಕ್ ಸ್ಪೀಡ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಲೋ ಸ್ಪೆಸಿಫಿಕ್ ಸ್ಪೀಡ್, ಮೀಡಿಯಂ ಸ್ಪೆಸಿಫಿಕ್ ಸ್ಪೀಡ್ ಆ್ಯಂಡ್ ಹೈ ಸ್ಪೆಸಿಫಿಕ್ ಸ್ಪೀಡ್. Low specific speed means which employs a high head in the range of 200 meter up to 1700 meter. ಲೋ ಸ್ಪೆಸಿಫಿಕ್ ಸ್ಪೀಡಲ್ಲಿ ಅದರದ್ದು ಹೆಡ್ ರೇಂಜ್ ಏನಿರುತ್ತೆ ಅಂತಂದರೆ 200 ಮೀಟರಿಂದ 1700 ಮೀಟರ್ವರೆಗೂ ಇರುತ್ತೆ. ಸೊ ಇದನ್ನು ನಾವು ಲೋ ಸ್ಪೆಸಿಫಿಕ್ ಸ್ಪೀಡ್ ಅಂತೇಳಿ ಕರಿತೀವಿ. ಮೀಡಿಯಂ ಸ್ಪೆಸಿಫಿಕ್ ಸ್ಪೀಡಲ್ಲಿ ಹೆಡ್ ರೇಂಜಸ್ ಫ್ರಾಮ್ 50 ಮೀಟರ್ ಟು 200 ಮೀಟರ್. ಇದರಲ್ಲಿ ಹೆಡ್ ರೇಂಜ್ ಬಂದು 50 ಮೀಟರಿಂದ 200 ಮೀಟರ್ ಒಳಗಡೆ ಇರುತ್ತೆ. ಆಮೇಲೆ ಹೈ ಸ್ಪೆಸಿಫಿಕ್ ಸ್ಪೀಡಲ್ಲಿ ವಿಚ್ ಎಂಪ್ಲಾಯ್ಸ್ ವೆರಿ ಲೋ ಹೆಡ್, ರೇಂಜಸ್ ಫ್ರಮ್ 2.5 ಮೀಟರ್ ಟು 50 ಮೀಟರ್. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ ಲೋ ಸ್ಪೆಸಿಫಿಕ್ ಸ್ಪೀಡಲ್ಲಿದ್ದಾಗ ಹೆಡ್ ಜಾಸ್ತಿ ಇರುತ್ತೆ, 200 ಮೀಟರಿಂದ 1700 ಮೀಟರ್ ಇರುತ್ತೆ. ಹಾಗೆಯೇ ಹೈ ಸ್ಪೆಸಿಫಿಕ್ ಸ್ಪೀಡ್ ಇರಬೇಕಂತಂದರೆ ಅದರದ್ದು ಹೆಡ್ಡು ಕಡಿಮೆ ಇರುತ್ತೆ, 2.5 ಮೀಟರ್ ಟು 50 ಮೀಟರ್. These all are the classification of hydraulic turbines. It is the important concept and next ನಾವು ಫ್ರಾನ್ಸಿಸ್ ಟರ್ಬೈನ್, ಪೆಲ್ಟಾನ್ ಟರ್ಬೈನ್ ಹಾಗೂ ಕೆಪ್ಲಾನ್ ಟರ್ಬೈನ್ ಬಗ್ಗೆ ಓದಬೇಕು ಅಂತಂದರೆ ಇವುಗಳ ಕ್ಲಾಸಿಫಿಕೇಶನ್ ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಯಾಕಂದರೆ ಅಲ್ಲಿ ರೇಡಿಯಲ್ ಫ್ಲೋ ಬರುತ್ತೆ. ಯಾಕಂದರೆ ಫ್ರಾನ್ಸಿಸ್ ಟರ್ಬೈನ್ ಅದು ರೇಡಿಯಲ್ ಫ್ಲೋ ಮಷಿನ್ ಆಗಿರುತ್ತೆ. ಆಮೇಲೆ ಟ್ಯಾಂಜೆನ್ಷಿಯಲ್ ಫ್ಲೋ ಅಲ್ಲಿ ಪೆಲ್ಟಾನ್ ವೀಲ್ ಆಗಿರುತ್ತೆ. ಆಮೇಲೆ ಆಕ್ಸಿಯಲ್ ಫ್ಲೋ ಅಲ್ಲಿ ಕೆಪ್ಲಾನ್ ಟರ್ಬೈನ್ ಆಗಿರುತ್ತೆ. ನಿಮ್ಗೆ ಅಲ್ಲಿ ಹೋದಾಗ ಕನ್ಫ್ಯೂಷನ್ ಆಗಬಾರ್ದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.